ಇವತ್ತು ಬಿಸಿಬೇಳೆ ಬಾತ್ ಪೌಡರು ಮಾಡೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂದ್ಬಿಟ್ಟು, ಎಷ್ಟೆಷ್ಟು ಪ್ರಮಾಣ ಬೇಕು ಅಂದ್ಬಿಟ್ಟು ನಾನು ಹೇಳ್ಕೊಂಡು ಹೋಗ್ತೀನಿ. ನಾನು ಈ ಸ್ಪೂನಲ್ಲಿ ಅಳತೆಯಿಂದ ನಾನು ಮಾಡ್ಕೊಳ್ತಾ ಇರೋದು. ಈ ಸ್ಪೂನಲ್ಲಿ ಮಾಡಿದ್ರೆ ಈ ಬಾಟ್ಲ್ ಇದೆಯಲ್ಲ, ಈ ಬಾಟ್ಲಲ್ಲಿ ಫುಲ್ ಬಾಟ್ಲು ಬರುತ್ತೆ ನನಗೆ ಪುಡಿ. ಸೊ ಬರುತ್ತೆ, ನನಗೆ ಒಂದೂವರೆ ತಿಂಗಳಷ್ಟು ಬರುತ್ತೆ, ಸಾಕು ನಾನು ಅವಾಗವಾಗ ಮಾಡ್ಕೊಳ್ಳೋದ್ರಿಂದ. ಇವಾಗ ಏನೇನು ಎಷ್ಟೆಷ್ಟು ಅಂದ್ಬಿಟ್ಟು ಇದ್ರ ಪ್ರಕಾರನೇ ಹೇಳ್ಕೊಂಡು ಹೋಗ್ತೀನಿ. ಇದರೊಳಗೆ 2 ಚಮಚ ಕಡಲೆಬೇಳೆ, 2 ಚಮಚ ಧನಿಯಾ, 1 ಚಮಚ ಬಿಳಿ ಎಳ್ಳು, 1.5 ಚಮಚ ಉದ್ದಿನಬೇಳೆ, ಮೆಂತ್ಯ 1/4 ಚಮಚ, ಇದರೊಳಗಡೆ 1/4 ಚಮಚ, ಜೀರಿಗೆ 1 ಚಮಚ, 4 ಲವಂಗ, 2 ಯಾಲಕ್ಕಿ, ಒಂದು 2 ಇಂಚ್ ಇಷ್ಟು 2 ಚಕ್ಕೆ, ಮೆಣಸು ಅರ್ಧ ಚಮಚ, ಗಸಗಸೆ 2 ಚಮಚ, 2 ಚಮಚ ಇದು ಕೊಬ್ಬರಿ ತುರಿ, ಕರಿಬೇವು 2 ಗರಿ ಕರಿಬೇವು, 12 ಬ್ಯಾಡಗೆ ಮೆಣಸಿನ್ಕಾಯಿ, 10 ಗುಂಟೂರು ಮೆಣಸಿನ್ಕಾಯಿ. ಇದು ಖಾರಕ್ಕೆ ಮತ್ತು ಇದು ಕಲ್ಲರ್ಗೆ ಇಷ್ಟು ಬೇಕಾಗುತ್ತೆ. ಇವಾಗ ಇದನ್ನೆಲ್ಲ ನಾವು ಇವಾಗ ಒಂದೊಂದೇ ಇದು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ, ಗಮ್ಮಂತ ಹುರ್ಕೊಳ್ಬೇಕು. ಇವಾಗ ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನಾನು ಒಂದು ಕಬ್ಬಿಣದ್ದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಕಬ್ಬಿಣದಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಅದಕ್ಕೆ ಚೆನ್ನಾಗಿ ಕಾಯಲಿ, ಅದಕ್ಕೆ ಒಂದೊಂದೇ ಹಾಕ್ಬಿಟ್ಟು ಫಸ್ಟು ಕಡಲೆಬೇಳೆ ಹಾಕ್ತಿದ್ದೀನಿ, ಉದ್ದಿನಬೇಳೆ, ಧನಿಯಾ. ಇವಾಗ ಈ ಮೂರೂ ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು, ಜೋರು ಉರಿ ಮಾಡ್ಕೋಬಾರ್ದು. ಮೇಲ್ಗಡೆ ಎಲ್ಲ ಸೀದೋಗುತ್ತೆ, ಒಳಗಡೆ ಹಸಿ ಇರುತ್ತೆ, ಪುಡಿ ಬೇಗ ಕೆಟ್ಟೋಗ್ಬಿಡುತ್ತೆ. ಆದ್ದರಿಂದ ಸಣ್ಣ ಉರಿಯಲ್ಲೇ ನಿಧಾನಕ್ಕೆ ಸ್ಮೆಲ್ ಬರುತ್ತೆ ಗಮ್ಮಂತ, ಅನ್ನೋ ಗಂಟ ಹುರ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದು ಜಾಸ್ತಿ ರೋಸ್ಟ್ ಮಾಡ್ಕೋಬಾರ್ದು. ಮತ್ತು ಇವಾಗ ಅದೇ ಕಡಾಯಿಗೆ ಜೀರಿಗೆ ಹಾಕ್ತಿದ್ದೀನಿ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಮೆಂತ್ಯ. ಇವಾಗ ಇಷ್ಟು ಇವಾಗ ಹಾಗೆ ನೋಡಿ, ಇದು ರೋಸ್ಟ್ ಆಗ್ತಾ ಇದೆ. ಇವಾಗ ನೋಡಿ ಇಷ್ಟ ಆದರೆ ಸಾಕು. ಈ ಬಿಸಿಗೆ ಗಸಗಸೆ ಹಾಕ್ಕೊಳ್ತೀನಿ, ಅದೇ ಬಿಸಿಗಾಗುತ್ತೆ. ಮತ್ತು ಎಳ್ಳು ಹಾಕ್ತಿದ್ದೀನಿ. ಎಳ್ಳು ನಾನು ಆಲ್ರೆಡಿ ಹುರಿದಿಟ್ಕೊಂಡಿರ್ತೀನಿ, ನನಗೆ ಬೇರೆದಕ್ಕೆಲ್ಲ ಬೇಕಾಗುತ್ತಲ್ವಾ ರೆಸಿಪಿ ಮಾಡೋದಕ್ಕೆ, ಅದಕ್ಕೋಸ್ಕರ ನಾನು ಹುರಿದಿಟ್ಕೊಂಡ್ಬಿಟ್ಟಿರ್ತೀನಿ. ಅದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ತಣ್ಣಗಾಗಿರುತ್ತಲ್ಲ, ಅದಕ್ಕೇ ಜಸ್ಟ್ ಇದಕ್ಕೆ ಹಾಕ್ತಿದ್ದೀನಿ. ನೋಡಿ ಇಷ್ಟಾಗಿದೆ, ಇದಾಗಿದೆ. ಇವಾಗ ಇದಕ್ಕೇ ಹಾಕ್ಕೊಳ್ತಿದ್ದೀನಿ. ಓಕೆ, ನೋಡಿ ಈ ಥರ ಆಗಿದೆ. ಈಗ ಒಣ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ, ಮತ್ತು ಅದ್ರ ಜೊತೆಗೇ ಕರಿಬೇವು ಹಾಕ್ಕೊಳ್ತಿದ್ದೀನಿ. ಇವಾಗ ಇವೆರಡನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಕರಿಬೇವು ಫುಲ್ಲು ಗರಿ ಆಗಬೇಕು. ನೋಡಿ ಕರಿಬೇವು ಮತ್ತು ಕೊಬ್ಬರಿ ಫ್ರೈ ಆಗಿದ್ದು ಹಾಕಿದ್ದೀನಿ. ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಮತ್ತು ಗುಂಟೂರು ಹಾಕ್ತಿದ್ದೀನಿ. ಇವಾಗ ಇದನ್ನು ಒಂದು ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿನೂ ನೋಡಿ ರೋಸ್ಟ್ ಆಗಿದೆ. ಕರಿಬೇವು ಇನ್ನೊಂದು ಸ್ವಲ್ಪ ಹಾಕಬೇಕಿತ್ತು, ಅದಕ್ಕೇ ಮೆಣಸಿನ್ಕಾಯಲ್ಲೇ ಮತ್ತೆ ತಿರ್ಗಾ ಹಾಕಿದ್ದೀನಿ. ನೋಡಿ ಇಷ್ಟ ಆಗಿದೆ. ಇವಾಗ ಆಫ್ ಮಾಡಿದ್ದೀನಿ. ಎಲ್ಲ ತಣ್ಣಗಾಗಬೇಕು, ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋದು. ನೋಡಿ ತಣ್ಣಗಾಗಿದೆ. ಮೆಣಸಿನ್ಕಾಯಿ ಫಸ್ಟ್ ಹಾಕ್ಬಿಟ್ಟು ಪೌಡ್ರ್ ಮಾಡಿದೆ. ಇವಾಗ ಇದನ್ನೆಲ್ಲ ಹಾಕಿದ್ದೀನಿ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಓಕೆ ನೋಡಿ ಆಗಿದೆ. ಇವಾಗ ತುಂಬ ಬಿಸಿ ಇದೆ, ಅದಕ್ಕೇ ಒಂದು ಪ್ಲೇಟ್ಗೆ ಹಾಕಿ ನೋಡಿ ಈ ಥರ ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಬಾಟ್ಲಿಗೆ ಹಾಕ್ಬಿಟ್ಟು ನಾನು ಫ್ರಿಜ್ ಒಳಗಡೆ ಇಟ್ಕೊಂಡ್ಬಿಡ್ತೀನಿ. ಬಿಸಿಬೇಳೆ ಬಾತ್ ಪೌಡರ್ ರೆಡಿಯಾಗಿದೆ.